ಅಯೋಧ್ಯೆಯಲ್ಲಿ ರಾಮನೂರಿನಲ್ಲಿ ರಾಮಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯಗಳು ಇವತ್ತು ಜರುಗ್ತಾ ಇದೆ. ಆ ಕಾರಣಕ್ಕೆ ಹಬ್ಬದ ವಾತಾವರಣ ರಾಮನೂರಿನಲ್ಲಿ ಸೃಷ್ಟಿಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಅಯೋಧ್ಯೆ ಅನ್ನೋ ರಾಮನೂರು ನಮ್ಮ ಕರ್ನಾಟಕದಲ್ಲೂ ಇದೆ ಅನ್ನೋದು ಹೆಮ್ಮೆಯ ಸಂಗತಿ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆ ಅಂದ್ರೆ ಸಾಕು ನಮ್ಮ ಕಣ್ಮುಂದೆ ಬರೋದು ರಾಮಾಯಣ. ಈಗಂತೂ ಆ ಹೆಸರು ಕೇಳಿದ್ರೆ ರಾಮಾಯಣದ ಹೆಜ್ಜೆ ಹೆಜ್ಜೆಯೂ ನಮ್ಮ ಕಣ್ಮುಂದೆ ಬರುತ್ತೆ. ದೇಶದ ಪ್ರತಿ ಹಿಂದೂಗೂ ಆ ರಾಮನೂರು ಅಯೋಧ್ಯೆಗೆ ಹೋಗಬೇಕು, ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮನ ದರ್ಶನವನ್ನ ಪಡೆಯಬೇಕು ಅನ್ನೋ ಆಸೆ. ಆದ್ರೆ ಪ್ರಭು ಶ್ರೀರಾಮನ ಹೆಜ್ಜೆ ಗುರುತು ಹೊಂದಿರೋ ಅಯೋಧ್ಯೆ ನಮ್ಮ ರಾಜ್ಯದಲ್ಲೂ ಇದೆ. ಹೌದು, ಅಂದಿನ ಕಿಷ್ಕಿಂಧೆ ಪ್ರದೇಶ ಇಂದಿನ ಗಂಗಾವತಿ ತಾಲೂಕಿನಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿಯೇ ಅಯೋಧ್ಯೆ ಗ್ರಾಮವೊಂದಿದೆ. ಕೇವಲ ಗ್ರಾಮವಷ್ಟೇ ಅಲ್ಲ, ರಾಮಾಯಣದ ರಾಮನ ಹೆಜ್ಜೆ ಗುರುತುಗಳು ಇಲ್ಲಿ ಕಾಣಬಹುದು. ಸೀತಾ ಮಾತೆಯ ಅಪಹರಣವಾದಾಗ ಸೀತೆಯನ್ನ ಹುಡುಕಿ ಹೊರಟ ರಾಮ ಅಯೋಧ್ಯೆಯಿಂದ ನೇರವಾಗಿ ಬಂದದ್ದು ಕಿಷ್ಕಿಂಧಾ ಪ್ರದೇಶಕ್ಕೆ. ಇಂದಿನ ತುಂಗಭದ್ರಾ ನದಿ ದಂಡೆಯ ಮೇಲೆ ಈ ಸಮಯದಲ್ಲಿಯೇ ಈ ಗ್ರಾಮಕ್ಕೆ ಪ್ರಭು ಶ್ರೀರಾಮ ಬಂದಿದ್ದ ಎನ್ನುವ ಇತಿಹಾಸ. ಇದಕ್ಕೆ ಪುರಾವೆ ಎನ್ನುವಂತೆ ಈ ಗ್ರಾಮದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯನ ದೇವಸ್ಥಾನ ಇದೆ. ಅಷ್ಟೇ ಅಲ್ಲದೆ ಈ ಗ್ರಾಮದ ಪಕ್ಕದಲ್ಲಿ ಹರಿಯುವ ತುಂಗಭದ್ರಾ ನದಿಯಲ್ಲಿ ಸೀತೆಯ ಸೆರಗು ಇದೆ ಎಂದು ಕೂಡ ಇಲ್ಲಿನ ಜನರ ನಂಬಿಕೆ ಹಾಗೂ ಇತಿಹಾಸ ಕೂಡ ಹೇಳುತ್ತೆ. ಇಲ್ಲಿ ಪುರಾತನವ ವಿಜಯನಗರ ಕಾಲದ ಊರು ಇದು ಏನ್ರಿ. ವಿಜಯನಗರ ಕಾಲವು ಈಗಾದರೂ ಕೂಡ ಅದೇ ನೀರಿನಿಂದನೇ ಎಲ್ಲರೂ ಜೀವಂತ ಇರೋದು ಏನ್ರಿ ಇಲ್ಲಿ. ಹಾಗಾಗಿ ಇಲ್ಲಿ ವಿಜಯನಗರ ಆಳ್ವಿಕೆ ಎಲ್ಲ ಗುಡಿಗಳು ಇದಾವ್ರಿ. ಹಂಪಿ ಒಳಗೆ ಎಷ್ಟು ಗುಡಿ ಅದಾವ ಇಲ್ಲಿ ಅಷ್ಟೇ ಗುಡಿ ಇಲ್ಲಿ ಅದಾವ. ಈಗಾದರೂ ಕೂಡ ರಾಮ ಮಂದಿರ ಈಗ ಪ್ರೆಸೆಂಟಾಗಿ ಹಂಗೇ ಇದೆ ಏನ್ರಿ. ಸೀತಾ ಮಾತೆಯನ್ನ ರಾವಣ ಅಪಹರಣ ಮಾಡಿ ಲಂಕೆಗೆ ತೆರಳುವ ಸಮಯದಲ್ಲಿ ಪುಷ್ಪಕ ವಿಮಾನವನ್ನ ಈ ಕಿಷ್ಕಿಂಧಾ ಪ್ರದೇಶದಲ್ಲಿ ಕೆಲಕಾಲ ವಿಶ್ರಾಂತಿಗಾಗಿ ನಿಲ್ಲಿಸಿದ್ದ. ಹೀಗಾಗಿ ಇಲ್ಲಿ ಸೀತಾ ಮಾತೆಯ ಸೆರಗು ಕಲ್ಲಿನ ಮೇಲೆ ಮೂಡಿದೆ. ಇದು ಸೀತಾ ಮಾತೆಯನ್ನ ಹುಡುಕಲು ಪ್ರಭು ಶ್ರೀರಾಮನಿಗೆ ಅನುಕೂಲ ಕೂಡ ಆಯಿತು ಎಂದು ಇತಿಹಾಸ ಹೇಳುತ್ತೆ. ಅಯೋಧ್ಯೆ ಗ್ರಾಮದಿಂದ ಹಿಡಿದು ಹಂಪಿಯವರೆಗೂ ಈ ಸೀತಾ ಮಾತೆಯ ಸೆರಗು ಮೂಡಿದೆ. ಇದೇ ಗುರುತುಗಳ ಮೂಲಕ ಇಲ್ಲಿಂದ ಸೀತೆಯನ್ನ ಹುಡುಕಿ ರಾಮ ಹೋಗ್ತಾನೆ ಎಂದು ಇತಿಹಾಸ ಹೇಳುತ್ತೆ. ಈ ಗ್ರಾಮ ನದಿಯ ಪಕ್ಕದಲ್ಲೇ ಇರುವ ಕಾರಣ ಸುಮಾರು 100 ವರ್ಷಗಳ ಹಿಂದೆ ನದಿಯ ಪ್ರವಾಹದಿಂದ ಗ್ರಾಮವನ್ನ ಸ್ಥಳಾಂತರ ಮಾಡಲಾಗಿದೆ. ಇದರಿಂದ ಹಳೆ ಅಯೋಧ್ಯೆ ಹಾಗೂ ಹೊಸ ಅಯೋಧ್ಯೆ ಎಂದು 2 ಗ್ರಾಮಗಳಿವೆ. ಇಂದಿಗೂ ನದಿಯ ಪಕ್ಕದಲ್ಲೇ ಇರುವ ಹಳೆಯ ಅಯೋಧ್ಯೆ ಗ್ರಾಮದಲ್ಲಿ ಈ ರಾಮನ ಮಂದಿರ ಹಾಗೂ ಸೀತೆಯ ಸೆರಗನ್ನ ನಾವು ಕಾಣಬಹುದು. ಈ ಅಯೋಧ್ಯೆಯಲ್ಲಿ ನಮ್ಮ ಹೊಸ ಅಯೋಧ್ಯೆಯಲ್ಲಿ 2 ರಾಮಾಲಯಗಳಿದ್ದಾವೆ. ಪ್ರತಿ ರಾಮ ನವಮಿಗೊಮ್ಮೆ ಒಳ್ಳೆ ವಿಜೃಂಭಣೆಯಿಂದ ಎಲ್ಲ ಮೇಲು ಕೀಳು ಅನ್ನದೇ ಎಲ್ಲ ಜನರ ಜೊತೆಗೆ ಕೂಡಿ ನಾವು ರಾಮ ನವಮಿಯನ್ನು ಆಚರಣೆ ಮಾಡುತ್ತೇವೆ. ಅದೇ ನಂತರ 22ಕ್ಕೆ ಏನು ನಾವು 550 ವರ್ಷಗಳ ಕಾಲ ಏನು ಕಾದುಕೊಂಡು ಬಂದಿದ್ದೀವೋ ಅದು ಒಂದು ಭಾಳ ಸಂತೋಷದ ವಿಷಯ. ಯಾಕಂದರೆ ರಾಮ ಅಲ್ಲೆಲ್ಲ ಜೀವನದಲ್ಲೇ ಅಲ್ಲಿ ಓದ್ತಿದ್ದಾನೆ ನಮ್ಮ ರಾಮ ಜನ್ಮ ಭೂಮಿಯಲ್ಲಿ. ಅಂದರೆ ರಾಮ ಹುಟ್ಟಿದ ಊರಿನ ನಾಡಿನಲ್ಲಿ ನಮ್ಮ ರಾಮ ಓತಲ್ಲ, ಅದಷ್ಟು ಖುಷಿ ಇನ್ನೇನಿದೆ. ಅವತ್ತಿನ ದಿವಸ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ 22ನೇ ತಾರೀಕು ಮುಂಜಾನೆ ಪೂಜೆ, ಹೋಮ, ಹವನ ಮತ್ತು ದಾಸೋಹ ಮಾಡ್ತಕ್ಕಂಥ ಕಲ್ಪನೆಯನ್ನು ನಾವೆಲ್ಲ ಗ್ರಾಮಸ್ಥರು ಮಾಡಿಕೊಂಡಿದ್ದೀವಿ. ಸದ್ಯ ಉತ್ತರ ಪ್ರದೇಶದ ಅಯೋಧ್ಯೆ ಎನ್ನುವ ಹೆಸರು ರಾಮನ ಜೀವನ ಚರಿತ್ರೆಯನ್ನ ಸಾರಿ ಸಾರಿ ಹೇಳ್ತಿದೆ. ಕರ್ನಾಟಕದ ಈ ಅಯೋಧ್ಯೆ ರಾಮನ ಹೆಜ್ಜೆ ಗುರುತನ್ನ ತೋರಿಸ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಒಂದು ಅಯೋಧ್ಯೆ ಇದೆ ಎಂದು ಹೇಳುವುದು ಕನ್ನಡಿಗರಿಗೂ ಹೆಮ್ಮೆಯ ವಿಷಯವೇ ಸರಿ. ನೋಡಿ,